ನೋವಾಗಲ್ವಾ ನಮಗೆ? ಇವರೆಲ್ಲ ಯುವ ನಾಯಕರು. ಯಾವ ವಿಚಾರ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೀರಿ ಸಮುದಾಯವನ್ನು? ಯಾವ ಸಮುದಾಯದ ರೀ? ಈ ಸಮುದಾಯದ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗುತ್ತೆ? ಒಬ್ಬ ಶ್ರೀರಾಮುಲಿಗಿರುವಂತಹ ಬದ್ಧತೆ. ಶ್ರೀರಾಮುಲು ಏನು ನಮ್ಮ ಸಮುದಾಯದವರಲ್ಲ. ಶ್ರೀರಾಮುಲು ಶಿವನಗೌಡರು ದೇವದುರ್ಗದ ಮಾಜಿ ಶಾಸಕರು. ಅವ್ರು ಬರಬೇಕು, ಬಂದಿದ್ದಾರೆ. ಶ್ರೀರಾಮುಲು ಬಂದು ಅಲ್ಲಿ ದರ್ಶನ ಪಡಿತಾರೆ ಅಂದರೆ ನಮ್ಮ ಸಮುದಾಯದ ಶಾಸಕರುಗಳಿಗೆ, ಮಾಜಿ ಶಾಸಕರುಗಳಿಗೆ, ನಮ್ಮ ಸಮುದಾಯದ ಲೀಡರ್ ಅನಿಸ್ಕೊಂಡಿರೋರಿಗೆ ಏನಾಗಿದೆ ರೀ? ಏನಾಗಿದೆ? ಬಂಧುಗಳೇ, ತಿಳ್ಕೊಳ್ಳಿ. ನಿಮ್ಮ ಭವಿಷ್ಯ ನಿಮ್ಮ ಕಣ್ಣು ಮುಂದೆ ಇದೆ. ಒಬ್ಬ ಸ್ವಾಮೀಜಿಯವರ ಅಂತಿಮ ಸಂಸ್ಕಾರ ಯಾವ ರೀತಿ ನಡೀತು, ನಮ್ಮ ಸಮುದಾಯದಲ್ಲಿ ಯಾವ ರೀತಿ ಏನೇನು ಬೆಳವಣಿಗೆಗಳಾಗ್ತಾ ಇದ್ದಾವೆ, ಮಾರನೆಯ ದಿವಸ ಒಂದು ಫ್ರೀಜರಲ್ಲಿ ಇಟ್ಬಿಟ್ಟು ಅವರಿಗೆ ಸಂಬಂಧಪಟ್ಟಂತಹ, ಅವರು ಇಷ್ಟಪಡ್ತಾ ಇದ್ದಂತಹ ಹಾಲುಮತ ಸಂಸ್ಕೃತಿಯ ಬಗ್ಗೆ ಗಾಯನಗಳನ್ನು ಮಾಡಿಸಿ, ಭಜನೆಗಳನ್ನು ಮಾಡಿಸಿ, ರೇವಣ ಸಿದ್ದೇಶ್ವರರು, ಅಮೋಘ ಸಿದ್ದೇಶ್ವರರು, ಕುರುಬ ಗೊಲ್ಲಾಳ ಇವ್ರಿಗೆಲ್ಲ ವಚನಗಳನ್ನೆಲ್ಲ ಹಾಡಿಸಿ ಮಾರನೆಯ ದಿವಸ ಆ ಸ್ವಾಮೀಜಿಯವರನ್ನು ಏನು ಐಕ್ಯ ಮಾಡಿದ್ದಿದ್ರೆ ಅಷ್ಟಕ್ಕೂ ಇಲ್ಲ. ನಮ್ಮಲ್ಲಿ ಚರ್ಚೆದೇ ಇಲ್ಲ. ಅಲ್ಲಿ ನಾವು ಮಾಡಿದ್ದು ನಾವು ಹೇಳ್ದಂಗೆ ಕೇಳಬೇಕು. ಮಠಗಳು ನಾವು ಹೇಳ್ದಂಗೆ ಮಾಡಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಕಂಟ್ರೋಲ್ ಇದೆಯಲ್ಲ ಪಾಪ.